ವಿಚಾರ ಮಾಡಿ ಮೇಲೆ ಕಳಿಸಿ. ವೀರ ಪುರುಷನೇ, ನಾನು ನನ್ನ ಉಡುಗೆ ನಿನಗೆ ಅದಕ್ಕೆ ಬೇಕು. ನನ್ನ ವಿಚಾರವನ್ನು ತಿಳಿಯದೆ ನೀನಿಲ್ಲಿಂದ ಹೊರಟು ಹೋಗು. ನೀನು ದಾರು ನಿನ್ನ ಹೆಸರಲ್ಲಿ ನೀನು ಬಂದ ಕಾರಣವೇದರೆ ವೀರ ಪುರುಷನೇ ಸುರಸುಂದರೇ ನನ್ನನ್ನು ಹೆಣ್ಣೆ ಎಂದು ಮಾತನಾಡಿಸಿದೆಯಾ? ಸುಂದರಿಯನ್ನ ಬೇಡ ಮೂರ್ಖ. ಹಾಗಾದ್ರೆ ನಾನು ದಾರು ನನ್ನ ಹೆಸರೇನು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆ. ಚಲಿಬೇಡ, ಹೇಳಿದಿನ ಕೇಳು. ಕಲಿವೀರ ಆಲಿಸು ಎನ್ನ ವಿಚಾರ, ಈ ಭುವನದಿ ಎಲ್ಲ ಮಹಿಮೆ ಅಪಾರ. ಹೇಳುವೆನೋ ಪ್ರತಿ ವಿವರ, ಹೇಳುವೆನು ಚೆನ್ನಾಗಿ ಕೇಳು. ಇರುವೆ ಇರುವೆ 44 ಲಕ್ಷ ಜೀವರಾಶಿಗಳಿಗೆ ಒಡೆಯರಾಗಿ ಅನ್ನ
ಬಂದಿರುವ ಭಕ್ತರನ್ನು ಕಾಪಾಡುವಂಥವರು ಭೂದೇವಿ ಎಂದು ಕರೆಯುವರು. ನಾನೇನು ನಿನ್ನ ನಾಟ್ಯದೆಂಬ ದಾನವನ್ನು ನಿನ್ನ ಪರಪರೆಯಿಂದ ಸಂಗ್ರಹ ಮಾಡಿ ಎಲ್ಲ ತಂದು ಒಯ್ಯಲಿಲ್ಲ. ನಿನ್ನ ಹೋರಾಟವನ್ನು ಅವನ ಗತಿ ಏನಾಯ್ತು ನಿನಗೆ ಗೊತ್ತಿಲ್ಲ. ಪರಿಪರಿಯಿಂದ ಬಾಧಿಸಿದನು. ಹೌದಲ್ಲ ಸುಂದರಿ? ಅದನ್ನು ನೀನು ಹೇಳಿ. ಆದರೆ ಅವನ ಗತಿ ಏನಾಯ್ತು? ಮಧ್ಯಾಹ್ನನೇ ಹೇಳುವೆ ಚೆನ್ನಾಗಿ ಕೇಳು. ಹಿಂದಕ್ಕೆ ಹಿರಣ್ಯಕಶಿಪನು ನನ್ನನ್ನು ಪರಿಪರಿ ಬಾಧಿಸಿದನೆಂದು ಹೇಳಿದೆಯಲ್ಲ. ಆದರೆ ಅವನ ಗತಿ ಏನಾಯಿತು ನಿನಗೆ? ಹಿಂದಕ್ಕೆ ಆದ ಅಂಶವನ್ನು ಮರೆಯದೆ ಸುಮ್ಮನೆ ನನ್ನನ್ನು ಈ ಆಸಿದ ಹೊರಟು ಹೋಗುವ ಮೂರ್ಖ. ಮಾಡಬೇಡ ಎನ್ನುವರು ಒಣ ತರ್ಕ. ಸ್ತ್ರೀಯರನ್ನು ಬಯಸಿದವರು ಏನಾದರು ಸುಂದರಿ? ಮಣ್ಣು ಪಾಲಾಗಿ ಹೋದರು. ನಾನು ನಿನ್ನನ್ನು ಪಡೆದ ಆ ಕ್ಷಣಕ್ಕೆ ಮಣ್ಣು ಪಾಲಾದಲ್ಲ, ನಿನ್ನನ್ನು ಮಾತಾಡುವುದಿಲ್ಲ. ನೀನೇನು ದೊಡ್ಡವರೆಂದು ಮಾತನಾಡಿ. ನಾನು ದೊಡ್ಡವ
ಸುಟ್ಟು ಹೋಗುವೆ. ಸುಟ್ಟರೆ ಹೋದಚ್ಚಿದ್ದೆ ಹೆಣ್ಣು ಒಲಿದರೆ ನಾರಿ ಮುರಿದರೆ ಮಾರಿ ಎನ್ನುವುದು ಮಾತ್ರ ಮರೆಯಬೇಡ. ಅದಕ್ಕೆ ಯಾರೇ ನನ್ನನ್ನು ಹೆಣ್ಣೆಂದು ತಿಳಿದು ಹೀಯಾಳಿಸಿ ಮಾತನಾಡು. ಹೌದು ಸುಂದರಿ. ಎಲ್ಲೋ ಮೂರ್ಖನೆ. ಗರಗಸದ ಗಡುವು ಸಣ್ಣದಾದರೆ ಬುಡವನ್ನು ಕೊಯ್ಯುವುದು ಬಿಟ್ಟಿದೆ, ಮೀನಿನ ಮರಿ ಚಿಕ್ಕದಾದರೆ ಸಮುದ್ರ ಕಾರುವುದನ್ನು ಬಿಟ್ಟಿದೆ. ಬೆಂಕಿಯ ಕಡ್ಡಿ ಚಿಕ್ಕದಾದರೂ ದೊಡ್ಡ ಕಾಡನ್ನು ಸುಡುವುದು ಬಿಟ್ಟಿದೆಯನೋ ಭಂಡ. ಎಲ್ಲೋ ಮೂರ್ಖ, ಎಲ್ಲೋ ಬಂಡ. ನೀನು ಪುರುಷನಾಗಿ ಈ ಭೂಮಿಯ ಮೇಲೆ ಜನಿಸಿದ್ದೆ ಬಲು ದಂಡ. ಯಾತಕ್ಕೆ ಯಾರೇ ಲಂಕಾಧೀಶ್ವರ ರಾವಣ ಚೋರ ಮಾಡಿದ ವ್ಯಭಿಚಾರ. ಲಂಕೆಯ ನಾಶಕ್ಕೆ ಅವನ ಗ್ರಹಚಾರ. ಲಂಕೆಯ ನಾಶಕ್ಕೆ ಅವನ ಗ್ರಹಚಾರ. ನಾವೆಂಬುವುದಿಲ್ಲ ನಾಶಕ್ಕೆ ಮೂಲ. ನಾವೆಂಬ ದುರ್ಗಾರ ಮಾಡಿತು ಸಂಹಾರ. ಕಲಿವೀರ ಎಲ್ಲೋ ನೀಚನೆ. ಪರನಾರಿಯರನ್ನು ಬಯಸಿದ ವೀರರು ಎಂಥಂಥವ್ರು ಏನಾನಾಗಲಿ. ಅವರಂತೆ ಎಷ್ಟೆಂದು ತಳ್ಳಬೇಡವ ಯಾರೇ ಸೀತಾ ಮಾತೆಯನ್ನು ಬಯಸಿದ ರಾವಣನು ಮಡಿದು ಹೋದನು. ಪತ್ನಿಯನ್ನು ಬಯಸಿದ ಚಂದ್ರನು ಕುಂದಿಗೊಳಗಾದನು. ಪರಮ ಪತಿವ್ರತೆಯಾದ ಪಾಂಚಾಲಿಯನ್ನು ಬಯಸಿದ ಕೀಚಕನು ಮುಳ್ಳಾಗಿ ಹೋದನು. ಅಂಥವರೇ ಮಣ್ಣಾದಾಗ ಎಕ್ಕುಶಿತ ನಿನ್ನಂಥವನ ಪಾಡಿದ. ಎಲ್ಲೋ ಬಣ್ಣ ಒಂದು ಸಾರಿ ಒತ್ತರೆ ಯಾವ ಶಕ್ತಿಯೇ ನಿನಗೆಲ್ಲ. ಅಂದ ಮೇಲೆ ನನ್ನನ್ನು ಹೀಯಾಳಿಸಿ ಮಾತನಾಡುವಿಯ ಭಂಡ. ಹೌದು ಸುಂದರಿ. ಆರಿಸುವನು ಈ ಕ್ಷಣವೇ ನಿನ್ನ ಈ ರುಂಡ. ಸಾಗವಾಗಿ ಮಾತನಾಡು. ಹಲೋ, ರಾಂಪುರ ಹೇಮರೆಡ್ಡಿ ಅವರು 500 ರೂಪಾಯಿ, ಚಿಕ್ಕರ ಹೇಮರೆಡ್ಡಿ ಅವರು 200 ರೂಪಾಯಿ, ಚಾಮುಂಡಿ ಅಮ್ಮನವರಿಗೆ 1000 ಮಾಡಿದ್ದಾರೆ. ರಾಂಪುರ ಹೇಮರೆಡ್ಡಿಯನ್ನ ಇವರು 500 ರೂಪಾಯಿ, ಚಿಕ್ಕ ಹೇಮರೆಡ್ಡಿ ಅವರವರು 200 ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕಲಿವೀರನೇ, ನೋಡು, ಆಲೋಚನೆ ಮಾಡು, ನನ್ನನ್ನು ಒಡಹುಟ್ಟಿದವರೆಂದು ತಿಳಿ. ಆ ಮಾತನ್ನು ಎಷ್ಟು ಮಾತ್ರ ಕೇಳಬೇಡವ ಯಾರೇ ಪರ ಹೆಣ್ಣು ಮಕ್ಕಳನ್ನು ಬಯಸುವುದು ನ್ಯಾಯವಲ್ಲ. ಯಾತಕ್ಕೆ ಯಾರೇ ಯಾತಕ್ಕೆ ಅನ್ನಬಾರದು ಸುಂದರಿ. ಆಲೋಚನೆ ಮಾಡು, ಮಾತನಾಡು. ಆಲೋಚನೆ ಮಾಡಿದೆ ಸುಂದರಿ. ಕಲಿವೀರ, ಪರನಾರಿಯ ಸಂಗ ಬಯಸಿದಂಥ ಮೂರ್ಖನು ಸಂಗ
ಹಲೋ ಮೂರ್ಖ, ಏ ಮೂರ್ಖ, ನಿನ್ನನ್ನ ಹಡಿದವಳು ತಾಯಿ ಅನ್ನೋದು ಮರೆತು ಮಾತನಾಡಬೇಡ. ಅವಳು ತಾಯಿ ಆದರೆ ನನಗೆ ಆಗಿರೋದು ನಿನ್ನಂತ ಸ್ತ್ರೀಗಳನ್ನು ನೋಡಿದ್ರೆ ನನಗೆ ಬಡಿಬೇಕಂತ ಆದಿರುವ ಯಾರೇ? ಮೂರ್ಖ, ಏ ಮೂರ್ಖ, ಹೆಣ್ಣಿನಿಂದಲೇ ನೀನು ಹುಟ್ಟಿರುವೆ ಎನ್ನುವುದನ್ನು ಮರೆಯಬೇಡ. ಇಲ್ಲ ಅಂದರೆ ಯಾರು ಸುಂದರಿ? ಮತ್ತೆ ಹೆಣ್ಣಿಗೆ ಜರಿದು ಮಾತನಾಡುವಿಯ? ಹೆಣ್ಣು ಅಂದರೆ ನಿನ್ನಂತ ಸ್ತ್ರೀಗಳನ್ನು ನೋಡಿದರೆ ಯಾರು? ಹಲೋ ಮೂರ್ಖ, ಏ ಮೂರ್ಖ, ನನ್ನನ್ನು ನೋಡಿದರೆ ಏನಾಗುವುದು ನಿನಗೆ? ಯೌವನವಿದ್ದಾಗಲೇ ಹಬ್ಬ ಮಾಡಬೇಕು. ಹೌದು ವಯ್ಯಾರಿ, ದುಡ್ಡಿದ್ದಾಗಲೇ ಬಯಲಾಟ ಆಡಬೇಕಲ್ಲೇ ಮಗನೇ. ಹೌದು ವಯ್ಯಾರಿ, ಯಾರು ಬಂದರು? ಬಂದ ಏ ಅಷ್ಟೇ, ಮಳೆ ಬೆಳೆ ಇಲ್ಲದ ಸಮಯದಲ್ಲಿ ನೀನು ಈ ರೀತಿ ಉರಿಯುವುದು ನ್ಯಾಯವೇನು? ಕಾಂತಕ್ಕೆ ಉರಿಯಬಾರದು ಸುಂದರಿ. ನ್ಯಾಯದಿಂದ ನಡೆದರೆ ಎಲ್ಲವೂ ಒಳ್ಳೆಯದಾಗುವುದು. ಹೌದು, ಇಲ್ಲಂದರೆ ಯಾರು ಸುಂದರಿ? ಹಲೋ ಮೂರ್ಖನೇ, ಏ ಮೂರ್ಖ, ಬಂಡನೆ, ಇಲ್ಲ ಅಷ್ಟೇ, ಪರನಾರಿಯ ಸಂಗ ಕಲಿಸುವ ನನ್ನನ್ನು ಒಡ ಹುಟ್ಟಿದವಳೆಂದು ಆ ಮಾತನ್ನು ಎಷ್ಟು ಮಾತ್ರ ಕೆಳಗಡೆ ಸುಂದರ ಎನ್ನ ಧರ್ಮ ಸರಿಯನ್ನು ಬಿಡು. ಯಾತಕ್ಕೆ ಬರ್ತದೆ? ಎನ್ನನ್ನು ಅಂತಃಕರಣದಿಂದ ನೋಡುತ್ತೇನೆ ಅಲ್ಲವ ಯಾರೇ? ಸರಿವೀರ, ಇಲ್ಲೇ ಭೂದೇವಿ, ತಿಳಿದು ನೋಡು ಇದರ ವಿಚಾರ. ಇಲ್ಲೇ ಇಲ್ಲೇ ಬಡ ನಡುವಿನ ಮಡದಿ ಮಣಿ ಚಿನ್ನದ ಕಣಿ ಮೂರ್ಖ, ನನ್ನನ್ನು ಕೂಡಿ ನೋಡು, ನೀನೇ ನನಗೆ ಬಲಿ ಜೋಡು, ಎಣ್ಣೆ ಮೇಲೆ ಮನಸ್ಸಿಡು, ಥು, ಎಂಥ ಮಾತಯ್ಯ. ಆನಂದ ರಸ ಭರಿತ ನೀಡು, ಅಂತಃಕರಣದಿಂದ ಎನ್ನೊಂದೇಳ ಇಲ್ಲೇ ಅಂಬುಜವದನೆ ಭಂಡನೆ, ವರ್ಗವನಿಲ್ಲದಕ್ಕೆ ಮತ್ತೆಲ್ಲಿ ಮೇಲಿರುವುದು ಮನಕ್ಕೆ ಮನ ಅಂತ ಉಂಟಾದ ಮೇಲೆ ಅದೇ ಸ್ವರ್ಗದ ಪದವಿಯು ದೊರಕಿದಂತ ಆಗುವುದು. ಎಲ್ಲೋ ಭಂಡ, ಏ ಅಂಬುಜವದನೆ ಮೂರ್ಖನೇ, ಬಿಟ್ಟು ಎನ್ನ ಮೇಲೆ ಇಷ್ಟಪಟ್ಟು ಪ್ರೇಮಕ್ಕೆ ಮನಗೊಟ್ಟು ರತಿವಿಲ್ಲಾಸಕ್ಕೆ ಸುಖವನ್ನು ಕೊಟ್ಟು ಮುಖಕ್ಕೆ ಒಂದು ಮುದ್ದನ್ನು ಕೊಟ್ಟು ಎಂಥ ಮಾತನ್ನಾಡಿದೆ ಭಂಡ. ಅಯ್ಯಾರೇ ಎಲ್ಲೋ ಭಂಡ, ಮೊದಲ ಕದನಕ್ಕೆ ಧೈರ್ಯ ಕೊಟ್ಟು ಅತಿ ಸಂತೋಷವನ್ನು ಕೊಟ್ಟು ಎಂದ ಸುಖದಿಂದಿರುವುದನ್ನು ಬಿಟ್ಟು ಯಾತಕ್ಕೆ ಅದ ಸಾಧು ಪುಷ್ಪವತಿ ಎನ್ನದು ಮೂರ್ಖನೇ, ಏ ಮೂರ್ಖ, ಈ ರೀತಿ ಹೆಣ್ಣನ್ನು ನೋಡಿ ಮಾತನಾಡುವುದು ನ್ಯಾಯವಲ್ಲ. ಯಾತಕ್ಕೆ ನಾವಲ್ಲ ಸುಂದರು? ಯಾತಕ್ಕೆ ನ್ಯಾಯವಲ್ಲವೆಂದು ಕೇಳುವಿಯ? ಹೌದು ಅಯ್ಯಾರೇ, ಸುಂದರ, ಸುಂದರಿ, ಸುಂದರಿ ಎನ್ನುವಿಯ? ಹೌದು ಅಲ್ಲೇ, ಎಲ್ಲೋ ಬಂಡ, ಏನಿರುತ್ತೆ? ನಾನೊಂದು ಮಾತು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಕಾಮದಾಟ ಮಹಾಕಾಟ, ಹೌದು ಅಯ್ಯಾರೇ, ಮನಕ್ಕೆ ಬಲು ಚಿನ್ನಾಟ. ಹೌದು ಸುಂದರಿ. ಆಮೇಲೆ ಬರುವುದು ನಿನಗೆ ಪ್ರಾಣ ಸಂಕಟ. ಯಾತಕ್ಕೆ ಸುಂದರಿ? ಎಲ್ಲೋ ಬಂಡ, ದೇವಸ್ಥೆ, ಬೆಟ್ಟ ನೋಡಲು ದೂರ ಚೆನ್ನಾಗಿ ಕಾಣುವುದು, ಹೌದು ಸುಂದರಿ. ಹೋದರೆ ಕಲ್ಲು ಮುಳ್ಳಿರುವುದೆನ್ನುವುದು ಮಾತ್ರ ಮರೆಯಬೇಡ. ನಾನು ಮರೆಯುವುದಿಲ್ಲ ಸುಂದರಿ, ನೀನು ಎನ್ನನ್ನು ಮರೆಯಬೇಡ. ಎಲ್ಲೋ ಬಂಡ, ದೇವಸ್ಥೆ, ಪರನಾರಿಯ ನೋಟ ಕಾಮ ಪ್ರೇಮ, ಇದಕ್ಕಿಂತ ಯಾವುದೇನ ತೀರೋ. ಅವರಲ್ಲಿ ಭೂದೇವಿ ಪಾತ್ರ ಮಾಡಿದಂತ ಹೆಸರಾಂತ ಕಲಾವಿದರಾದಂತ ಚಾಮುಂಡಮ್ಮನವರು ಹಾರ್ಮೋನಿಯಂ ಮಾಸ್ಟರ್ ಆದಂತ ಕರ್ಪಸ್ಮೋಡ್ ಸರ್ ಅವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಈ ಬಳ್ಳಾರಿ ಭಾಗದಲ್ಲಿ ಆಯಮ್ಮ ಮಾಡಿದ ಪಾತ್ರ ಯಾರು ಮರ್ಸಾಗಿಲ್ಲ. ನಾರಿಯರನ್ನು ಕಂಡು ಬಿಡು ನುಡಿಗಳನ್ನಾಡುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ತೊಂದರೆ? ಕೇಳುವವನು ಮುಖ್ಯ. ಭಕ್ತರ ಚಿಂತನೆ
ಹೋಗಿ ಹಣ್ಣು ಎಂದು ತಿಳಿದು ಮಣ್ಣಾಗಬೇಡಲು ಮೂರ್ಖ. ಹಣ್ಣು ಸಿಹಿದ್ದಾಗಲೇ ತಿನ್ನಬೇಕು. ನಿನ್ನಂತ ಸ್ತ್ರೀಯನ್ನು ನಡೆದು ಪಡೆಯಬೇಕಂತ ಸಿಹಿಯಾದ ಹಣ್ಣು ಮೋಹಕವಾದ ಹಣ್ಣು ಸಕಲ ಕಾರ್ಯಕ್ಕೆ ಬೇಕಾದವಂತ ಕಣ್ಣಲ್ಲ ಕಂಡ ಆಶೆ ಬಿಡದಿರುವವರು ಈ ಜಗತ್ತಲ್ಲಿ ತಾರಾಗಿರುವರು ಅವರನ್ನೇ ಸುಂದರೇ ಸಂಪನ್ನರಾದ ಲಕ್ಷ್ಮಿಯನ್ನು ನಾರಾಯಣ ತನ್ನ ಮಡದಿಯನ್ನಾಗಿ ಮಾಡಿಕೊಂಡರು. ಶಾಸ್ತ್ರಕ್ಕೆ ಆಧಾರವಾದ ಸರಸ್ವತಿಯನ್ನು ಸೃಷ್ಟಿಸಿ ಬ್ರಹ್ಮನು ತನ್ನ ಸತಿಯನ್ನಾಗಿ ಮಾಡಿಕೊಂಡರು. ಇಂಥ ರೆಡ್ಡಿಯವರು ಭೂದೇವಿ ಪಾತ್ರ ಮಾಡಿದಂತ ಚಾಮುಂಡಮ್ಮನವರಿಗೆ 500 ರೂಪಾಯಿ ಕೊಟ್ಟಿದ್ದಾರೆ. ಕೆಲೋ ಭಂಡ ಯಾವತ್ತಿಗೂ ನ್ಯಾಯ ನೀತಿ ಧರ್ಮದಿಂದ ಬಾಳಿದರೆ ತನ್ನ ದೊರಕುವುದಲು ಭಂಡ. ನಿನ್ನಂತ ಸ್ತ್ರೀಯರನ್ನು ನೋಡಿದರೆ ತುತ್ತು ಹಗಲು ಸಿಗಲಿ ಮುತ್ತು ಹಗಲು ಸಿಗಲಿ ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಉರಿಯಬೇಡ ಉರಿದವರಿಗೆ ಏನಾಗ್ತದೆ? ಉರಿದವರಿಗೆ ಅರ್ಧ ಹೋಳಿಗೆ. ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಲೋ ಮೂರ್ಖ, ಮೂರ್ಖ ದೇವರ ಕೇಳಬಂಡ. ಚೆನ್ನಾಗಿ ಅನಿಸುತ್ತದೆ. ನ್ಯಾಯ ನೀತಿ ಧರ್ಮ ಗುಣ ತ್ರಿಮೂರ್ತಿಗಳು ಮಾಡಿದ ಕೆಲಸವು ಒಳ್ಳೆಯದಕ್ಕಾಗಿ. ನಾನು ಮಾಡುವುದು ನನ್ನ ಕಲ್ಯಾಣಕ್ಕಾಗಿ ಸುಂದರಿ. ನಿನ್ನಂಥವನು ಮಾಡುವುದು ಹೇಸ ಕೃತ್ಯಕ್ಕಾಗಿ. ತನ್ನ ಎಷ್ಟು ಮಾತ್ರ ಕೇಳಬಲ್ಲವರು. ಮಧಾಂಧನೆ, ಕಾಡಿ ಕಾಡಿ ಯಮನಗರಕ್ಕೀಡಾಗಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಕುಲ್ಲ. ಮುರಿಯುವನು ನಿನ್ನ 32 ಹಲ್ಲ. ಏನೇ ಬಂಡ ಬಂಡ ಮುಂಡೆ ಈ ಹೆಚ್ಚು ಕಾಂತನಾದ ಸುದರ್ಶನ ಯೋ ಮೂರ್ಖ, ಇಂಥ ಜಗದ್ಭೀಕರ ವೀರಾದಿ ವೀರನ ಮುಂದೆ ಎದುರು ಹಲವರು ದಾರಿ ಬರಲ್ಲ. ಎಲೆ ಬಂಡ ಮುಂಡೆ ಈಗ ನಿನ್ನ ಮಂಡ ಕೂದಲು ಬಿಡಿದು ದರ ದರನ ಎಳೆದರಿವೆ. ಈಗ ನಿನ್ನನ್ನು ಬಿಡಿಸಿಕೊಳ್ಳಲಿಕ್ಕೆ ಬಂದವರು ಭಾರಿ ಮುಂಡೆ. ಯೋ ಮೂರ್ಖನೇ, ಅಯ್ಯೋ ಶಿವ ಶಿವ ಶಂಕರ, ಈ ಮೂರ್ಖನು ಪರಿಮಳೆಯಿಂದ ಬಾಧಿಸುವನು. ಇವನಿಂದ ಪಾರಾಗುವ ಬಗೆ ಹೀಗೆ. ಇವನ ಕೈಯಿಂದ ನಾನು ಬಿಡಿಸಿಕೊಳ್ಳುವ ಬಗೆ ಹೀಗೆ. ಶಂಕರ ಗೌರಿವರ ಏನೇ ದುರ್ಮಾರ್ಗವೇ! ಶಿವ ಎಂದು ಶಿವನನ್ನು ಬೇಡಿಕೊಂಡರೆ ಆ ಶಿವನ ಬಂದು ನಿನ್ನ ಬಿಡಿಸೋಣ ಅಥವಾ ನಿನ್ನ ಮನೆಯನ್ನು ಕೇಳುವುದು. ಎನ್ನ ಕಾಂತನಾದ ಸುದರ್ಶನನು ಕೇಳು. ನಿನ್ನ ವಲ್ಲಭನ ಹಾನಿಲಿಕ್ಕೆ ಮತ್ತೊಬ್ಬರು ಹಾರಾಗಿರುವ ಸುಧತೆಯೇ ಯೋ ಮೂರ್ಖನೇ, ಯಕೋಚಿತನಾದ ಗರ್ಭ ಮೂಡಿ ಬಡಗನಿಯವರಿಗೆ ಅಡ್ಡವದ ಹೊರ ಅವನ ತಂದ ನೇತ್ರವನ್ನು ಬಿಟ್ಟು ಬಿಡುವೆ. ಅವನ ಸುತ್ತದ ಗಂಟೆ ಬಸ್ಸನ್ನು ಹತ್ತುಕೊಳ್ಳಬೇಕಂತೆ ಬಿಟ್ಟು ಬಿಡಲಿಲ್ಲ ಚಿಂತೆ. ಯೋ ಮೂರ್ಖ, ಏ ಮುಖ, ಕೆಲವೀರ, ಏ ಮುದಲ, ಏನಿದು ನಿನ್ನ ಅಹಂಕಾರ? ಯಾತಕ್ಕೆ ಒಯ್ಯಾರಿ? ಅಹಂಕಾರ ಒಳ್ಳೆಯದಲ್ಲ, ಯಾತಕ್ಕೆ ಒಯ್ಯಾರಿ? ಕೈಯಿಡ ಬರುವುದು. ಅದೇನು ಹೇಳ್ತಾರೆ ಮೂರ್ಖ, ಏ ಮುಖ,
ಹಾಕಿವ ಯಾರೇ ಜ್ಯೋತಿಯ ಜಳವು ನೋಡಿದ ಹುಳವು ಬೆಂಕಿಗೆ ಸೋಲುಕಿಸಿ ಸಾಯುತ್ತಲಿದ್ದವು. ಒಳಗಳವು ಸತ್ತಂತೆ ನಿನ ಬಾಳದರಂತೆ ಎನ್ನುವುದು ಮರೆಯಬೇಡ. ಸುಮ್ಮನೆ ನನ್ನೊಡನೆ ಈ ರೀತಿ ಮಾತನಾಡಬೇಡ. ಇಲ್ಲಿಂದ ಹೊರಟು ಹೋಗು. ಎನ್ನ ವಲ್ಲಭರು ಬಂದರೆ ಸುದರ್ಶನ ಚಕ್ರದಿಂದ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವುದನ್ನು ಕಂಡಿಯ ಮೂರ್ಖ ಮಾಡಬೇಡ.